ಹಿಂದೆ ಏನಾದರೂ ಸ್ಟೇಷನ್ ಡಿಸ್ಪ್ಯೂಟ್ ಏನಾರ ಆಗಿತ್ತಾ? ಇಬ್ಬರಿಗೂ ಮಾತನಾಡ್ತಾ ಇರಲ್ವಾ? ಇಲ್ಲ ಬೇರೆ ಬೇರೆ ತರ ಇದ್ರೆ ಇಬ್ರು ಬೇರೆ ಬೇರೆ ಕಡೆ ಇದ್ರ ಅಂತ? ಇಲ್ಲ, ಅವರಿಬ್ರು ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ರು ಅಂತ ಸದ್ಯಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಎಷ್ಟು ಒಂದು ವೇಳೆ ಮಧ್ಯದಲ್ಲಿ ಸೇರ್ಕೊಂಡು ಮತ್ತೆ ಸೆಪ್ರೇಟ್ ಇದ್ರ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಈ ಜಗಳದ ಬಗ್ಗೆ ಹಿಂದೆ ಏನಾದರೂ ಕಂಪ್ಲೇಂಟ್ ಆಗೋದು ಮತ್ತೆ ಇದು ಈ ಇಶ್ಯೂ ಬಗ್ಗೆ ಹಿಂದೆ ಯಾವುದೂ NC ಆಗಲಿ ಇಲ್ಲ ಯಾವುದೂ ರಾಜಿ ಪಂಚಾಯಿತಿ ಅವ್ರ ಮನೆಯಲ್ಲಿ ಕೂಡ ರಾಜಿ ಪಂಚಾಯಿತಿ ಆಗಲಿ ಮತ್ತು ಪೊಲೀಸ್ ಸ್ಟೇಷನ್ ಯಾವುದೇ ರೀತಿ FIR ಏನು ದಾಖಲಾಗಿರಲಿಲ್ಲ. ಇದು ಬಗ್ಗೆ ಯಾರ ಹತ್ರನೂ ಇಬ್ಬರೂ ಸಹ ವ್ಯಕ್ತಪಡಿಸಿಲ್ಲ. ಬಟ್ ಅವ್ರ ಫ್ಯಾಮಿಲಿಯಲ್ಲಿ ವ್ಯಕ್ತಪಡಿಸಿರಬಹುದಾ ಅಂತ ಈಗ ಡಿಸೀಸ್ಡ್ ಅವ್ರ ಫ್ಯಾಮಿಲಿ ಕಡೆಯಿಂದ ನಾವು ಸ್ಪಷ್ಟತೆಯನ್ನು ತಗೊಳ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಇಟ್ ಇಸ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಹಸ್ಬೆಂಡ್ ಅಂಡ್ ವೈಫ್. ಫ್ಯಾಮಿಲಿ ಡಿಸ್ಪ್ಯೂಟ್ ಮೇಲೆ ಆಗಿರೋ ಘಟನೆ ಇದು. ನಿಮ್ಮ ಕಚೇರಿಗೆ ಬೆಳಗ್ಗೆ ಬಂದಾಗ ಕಂಪ್ಲೇಂಟ್ ಕಾಪಿ ಆಗಲಿ ಯಾರ ನಿಮ್ಮ ಕಚೇರಿ ಆವರಣದಲ್ಲಿ ಇಲ್ಲ, ಇದು ಇವತ್ತು ಅವ್ರು ಆಗಿರೋ ಘಟನೆ SP ಆಫೀಸ್ ಒಳಗಡೆ ಬಂದ್ ಆಗಿರೋ ಘಟನೆ ಇಲ್ಲ, ಹೊರಗಡೆ ಆಗಿರೋದು. ಹೊರಗಡೆ ಆದಮೇಲೆ ಆ ಹೆಣ್ಮಗು ಬಂದು ಒಳಗಡೆ ಬಂದು ರಕ್ಷಣೆಗೋಸ್ಕರ ಬಂದಾರೆ. ಆ ಸಮಯದಲ್ಲಿ ನಮ್ಮದು ಗಾಡಿ ಯಾರಿದ್ರು ಅವ್ರನ್ನೇ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಮತ್ತು ಅಕ್ಯೂಸ್ನೂ ಅವರು. ಇದು ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ವಶಕ್ಕೆ ತಾಲೂಕು ಪ್ರಯತ್ನ ಪಟ್ಟಿದ್ದಾರೆ ಆ ಸಮಯದಲ್ಲೇ ಆಗಿರೋದು. ಸೊ ಈಗ ಒಳಗಡೆ ಬಂದು ಅವರು ಯಾವುದೇ ರೀತಿ SP ಆಫೀಸನ್ನು ದಾಟಿ ಒಳಗಡೆ ಬಂದಿಲ್ಲ, ಗಾರ್ಡ್ ಎಂಟ್ರೆನ್ಸಲ್ಲಿ ದಾಟಿ ಬಂದಿಲ್ಲ. ಅವ್ರ ರಕ್ಷಣೆಗೋಸ್ಕರ ಇವ್ರು ಚುಚ್ಚಾದ್ಮೇಲೆ ಒಳಗಡೆ ಓಡಿ ಬಂದಿರೋದು. SP ಆಫೀಸ್ ಒಳಗಡೆ ಆಗಿರೋ ಘಟನೆ ಇಲ್ಲ. ಅವರು ಇಲ್ಲಿ ಒಂದು ಇನ್ಸ್ಪೆಕ್ಟರ್ ಶಾಂತಿಗ್ರಾಮ ವೃತ್ತ ಇನ್ಸ್ಪೆಕ್ಟರ್ ಆಫೀಸಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಾರೆ. ಈಗ ನಾವು ಮಾಡಿಕೊಂಡು ಎನ್ಕ್ವೈರಿ ಮಾಡ್ತಾ ಇದ್ವಿ. ಒಂದು ವಿಚಾರ ಹೇಳಿರೋದು, ಆಸ್ತಿ ವಿಚಾರಕ್ಕಾಗಿ ಲೋಕನಾಥ್ ಅವರು ಕೇಸ್ ಕೂಡ ಹಾಕೊಂಡಿದ್ದು, ಅದಕ್ಕೋಸ್ಕರ ಪೀಡಿಸ್ತಾ ಇದ್ರು ವರದಕ್ಷಿಣೆಗಾಗಿ ಅಂತ. ನಾವು ಅದ್ರ ಬಗ್ಗೆ ನಾವು ಕುಲಂಕುಷ ವಿಚಾರ ಮಾಡಬೇಕಾಗುತ್ತೆ. ಇವು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೋ, ಕಂಪ್ಲೇಂಟ್ ಅವ್ರು ಏನು ಕೊಡ್ತಾರೋ ಅದ್ರ ಮೇಲೆ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ಬೆಳಿಗ್ಗೆ ಸುಮಾರು 10:45 ಗಂಟೆಯಿಂದ 11:15 ಗಂಟೆ ಅಂತ ಹೇಳ್ತಾರೆ. ನಾವು ವಿಚಾರಣೆ ಮಾಡಬೇಕು. ವಿಲ್ ಹ್ಯಾವ್ ಟು ಸಿ ಇಟ್, ವಿಲ್ ಹ್ಯಾವ್ ಟು ದ ಎನ್ಕ್ವೈರಿ. ಹಿಂದೆ ಏನಾದರೂ ಸ್ಟೇಷನ್ ಡಿಸ್ಪ್ಯೂಟ್ ಏನಾರ ಆಗಿತ್ತಾ? ಇಬ್ಬರಿಗೂ ಮಾತನಾಡ್ತಾ ಇರಲ್ವಾ? ಇಲ್ಲ ಬೇರೆ ಬೇರೆ ತರ ಇದ್ರೆ ಇಬ್ರು ಬೇರೆ ಬೇರೆ ಕಡೆ ಇದ್ರ ಅಂತ? ಇಲ್ಲ, ಅವರಿಬ್ರು ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ರು ಅಂತ ಸದ್ಯಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಎಷ್ಟು ಒಂದು ವೇಳೆ ಮಧ್ಯದಲ್ಲಿ ಸೇರ್ಕೊಂಡು ಮತ್ತೆ ಸೆಪ್ರೇಟ್ ಇದ್ರ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಈ ಜಗಳದ ಬಗ್ಗೆ ಹಿಂದೆ ಏನಾದರೂ ಕಂಪ್ಲೇಂಟ್ ಆಗೋದು ಮತ್ತೆ ಇದು ಈ ಇಶ್ಯೂ ಬಗ್ಗೆ ಹಿಂದೆ ಯಾವುದೂ NC ಆಗಲಿ ಇಲ್ಲ ಯಾವುದೂ ರಾಜಿ ಪಂಚಾಯಿತಿ ಅವ್ರ ಮನೆಯಲ್ಲಿ ಕೂಡ ರಾಜಿ ಪಂಚಾಯಿತಿ ಆಗಲಿ ಮತ್ತು ಪೊಲೀಸ್ ಸ್ಟೇಷನ್ ಯಾವುದೇ ರೀತಿ FIR ಏನು ದಾಖಲಾಗಿರಲಿಲ್ಲ. ಇದು ಬಗ್ಗೆ ಯಾರ ಹತ್ರನೂ ಇಬ್ಬರೂ ಸಹ ವ್ಯಕ್ತಪಡಿಸಿಲ್ಲ. ಬಟ್ ಅವ್ರ ಫ್ಯಾಮಿಲಿಯಲ್ಲಿ ವ್ಯಕ್ತಪಡಿಸಿರಬಹುದಾ ಅಂತ ಈಗ ಡಿಸೀಸ್ಡ್ ಅವ್ರ ಫ್ಯಾಮಿಲಿ ಕಡೆಯಿಂದ ನಾವು ಸ್ಪಷ್ಟತೆಯನ್ನು ತಗೊಳ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಇಟ್ ಇಸ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಹಸ್ಬೆಂಡ್ ಅಂಡ್ ವೈಫ್. ಫ್ಯಾಮಿಲಿ ಡಿಸ್ಪ್ಯೂಟ್ ಮೇಲೆ ಆಗಿರೋ ಘಟನೆ ಇದು. ನಿಮ್ಮ ಕಚೇರಿಗೆ ಬೆಳಗ್ಗೆ ಬಂದಾಗ